ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ವಿಶ್ವದಲ್ಲಿ ಭಾರತ ಜನಸಂಖ್ಯೆ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. 5ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಗುರಿ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ. ಐಸಿಐಸಿಐ ಒಂದು ಹಣಕಾಸು ಸಂಸ್ಥೆ. ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರು IBRD. ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಏಪ್ರಿಲ್ 1. ಭಾರತದ 10 ರು ನೋಟು ಮೇಲೆ ಯಾರ ಸಹಿ ಇರುತ್ತದೆ? RBI ಗವರ್ನರ್. ಮಾರುಕಟ್ಟೆಯ ಸೂಚಿಸುವ ಸ್ಥಿತಿ ಎಂದರೆ ಬೇಡಿಕೆ ಮಾರಾಟಕ್ಕಿಂತ ಹೆಚ್ಚಿರುತ್ತದೆ. ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಬೇಡಿಕೆ ಹಾಗೂ ಮಾರಾಟ ಶಕ್ತಿಗಳಿಂದ. ಲಾವ್ ಆಫ್ ಡಿಮ್ಯಾಂಡ್ ಹೇಳುವುದು ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚಾಗುತ್ತದೆ. NNP ಇದಕ್ಕೆ ಸಮವಾಗಿದೆ. GNP ಸವಕಳಿ. ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ. ಪಂಚವಾರ್ಷಿಕ ಯೋಜನೆಯನ್ನು ಕಲ್ಪಿಸಿದವರು ಹಾಗೂ ಭಾರತಕ್ಕೆ ಮೊದಲು ಪರಿಚಯಿಸಿದವರು ಜವಾಹರಲಾಲ್ ನೆಹರು. ಭಾರತದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಜವಾಹರಲಾಲ್ ನೆಹರು. ಭಾರತದ ಬ್ಯಾಂಕು ಯಾವುದು? ಮೊದಲ ಭಾರತೀಯ ಬ್ಯಾಂಕ್ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಬ್ಯಾಂಕ್. 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದವರು ಇಂದಿರಾ ಗಾಂಧಿ. ಯಾವ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಔದ್ಯೋಗಿಕ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ? 2ನೇ ಪಂಚವಾರ್ಷಿಕ ಯೋಜನೆ. ಜವಾಹರಲಾಲ್ ರೋಜ್ಗಾರ್ ಯೋಜನೆಯ ಉದ್ದೇಶವೇನು? ಗ್ರಾಮೀಣ ಜನರಿಗೆ ಕೆಲಸ ದೊರೆಯುವಂತೆ ಮಾಡುವುದು. ಭಾರತದಲ್ಲಿ ಈ ಕೆಳಕಂಡ ಯಾವ ಬ್ಯಾಂಕಿನಿಂದ ಕೇಂದ್ರೀಯ ಹಣಕಾಸಿನ ಬ್ಯಾಂಕಿಂಗ್ ಕಾರ್ಯಗಳು ಮಾಡಲ್ಪಡುತ್ತದೆ? ರಿಸರ್ವ್ ಬ್ಯಾಂಕ್. ಭಾರತದ ಆಪರೇಷನ್ ಫ್ಲಡ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಹಾಲು ಉತ್ಪಾದನೆ. ಹಣದ ಮೌಲ್ಯವು ಎಂದರೇನು? ಅಂತಾರಾಷ್ಟ್ರೀಯವಾಗಿ ಪ್ರಾಮುಖ್ಯತೆ ಹೊಂದಿದ ಹಣದೊಂದಿಗೆ ಹೋಲಿಸಿದಾಗ ಹಣದ ಮೌಲ್ಯವು ಕಡಿಮೆಯಾಗುವುದು. ಭಾರತದ ಯಾವ ರಾಜ್ಯವು ಗರಿಷ್ಠ ಲಿಂಗಾನುಪಾತ ಹೊಂದಿದೆ? ಕೇರಳ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ರಂಗದ ಬ್ಯಾಂಕು RBI. 2011 ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ಸೆಕ್ಸ್ ರೇಷಿಯೋ ಲಿಂಗಾನುಪಾತ ಎಂದರೆ ಪುರುಷರು ಮತ್ತು ಮಹಿಳೆಯರ ಜನಸಂಖ್ಯೆ ನಡುವಿನ ಅನುಪಾತ. ಜೀವ ನಿರೀಕ್ಷಿಸುವಿಕೆ ಎಂದರೆ ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ. HDI ಎಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ₹1 ನೋಟನ್ನು ಮುದ್ರಿಸುವವರು ಹಣಕಾಸು ಸಚಿವಾಲಯ ಪರವಾಗಿ RBI ಮುದ್ರಿಸುತ್ತದೆ. ದೇಶದಲ್ಲಿ ಉತ್ಪತ್ತಿಯಾಗುವ ಎಲ್ಲ ಸಾಮಗ್ರಿ ಮತ್ತು ಸೇವೆಗಳನ್ನು ಮಾರುಕಟ್ಟೆ ದರದಲ್ಲಿ ನಿಗದಿತ ಅವಧಿಯೊಳಗೆ ಯಾವುದು ಸೂಚಿಸುತ್ತದೆ? ದೇಶದಲ್ಲಿ ಉತ್ಪತ್ತಿಯಾಗುವ ಎಲ್ಲ ಸಾಮಗ್ರಿ ಮತ್ತು ಸೇವೆಗಳನ್ನು ಮಾರುಕಟ್ಟೆ ದರದಲ್ಲಿ ನಿಗದಿತ ಅವಧಿಯೊಳಗೆ ಯಾವುದು ಸೂಚಿಸುತ್ತದೆ? GDP. ಸೆಬಿ ಯಾವುದಕ್ಕೆ ಸಂಬಂಧಿಸಿದೆ? ಷೇರು ಮಾರುಕಟ್ಟೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಸಾಕ್ಷರತೆ 75%. ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಕರ್ತು ಆಡಮ್ ಸ್ಮಿತ್. ಇಳಿತಾಯ ಎಂದರೆ ಕಾರ್ಖಾನೆಯಲ್ಲಿ ಯಂತ್ರೋಪಕರಣಗಳನ್ನು ಒಂದು ಅವಧಿಯವರೆಗೆ ಬಳಸಿದ್ದರಿಂದ ಅದರ ಮೌಲ್ಯದಲ್ಲಿ ಇಳಿಕೆಯಾಗುವುದು. ಭಾರತದ ಜನಸಂಖ್ಯಾ ಲಾಭಾಂಶದ ದೇಶವೆಂದು ಪರಿಗಣಿಸಲಾಗಿದ್ದು ಹೇಗೆ? 15 ರಿಂದ 60 ವರ್ಷಗಳು ಒಳಗಿನ ಹೆಚ್ಚಿನ ಜನಸಂಖ್ಯೆ ಇರುವುದು. FDI ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಬ್ಯಾಂಕಿಂಗ್ ವಿಭಾಗ. ಪ್ರಪಂಚದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ರಷ್ಯಾ. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವ ಪ್ರಮಾಣ 17.3. ಅಗ್ಮಾರ್ಕ್ ಚಿಹ್ನೆ ಬಳಸುವುದು ವ್ಯವಸಾಯ ಉತ್ಪನ್ನಗಳ ಮೇಲೆ.
ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಯಾವ ವಲಯಕ್ಕೆ ಸೇರಿದೆ? ಪ್ರಾಥಮಿಕ ವಲಯ. 2000 ರೂಪಾಯಿ ಕರೆನ್ಸಿ ನೋಟುಗಳ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಯಲ್ಲಿ ಬರೆದಿರುತ್ತಾರೆ? 17 ಭಾಷೆ. ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಸರಕಾರಗಳ ಉತ್ಪಾದನೆಯ ಮೇಲೆ. ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವುದು ಸಗಟು ಮಾರಾಟ ಬೆಲೆ ಸೂಚ್ಯಂಕ. ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರುವುದನ್ನು ಏನೆನ್ನುವರು? ಶಾಸನಬದ್ಧ ದ್ರವ್ಯತೆ ಅನುಪಾತ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಕಡಿಮೆ ಮಾರಾಟಗಾರರು ಮತ್ತು ಬಹಳ ಖರೀದಿಗಾರರನ್ನು ಹೊಂದಿರುವ ಮಾರುಕಟ್ಟೆ ವಿನ್ಯಾಸ. ಆನ್ಸರ್ ಅಲ್ಪಸಂಖ್ಯಾ ಸ್ವಾಮ್ಯ. 2016-17 GDPಯ ಹೆಚ್ಚು ಕೊಡುಗೆ ನೀಡಿದ ವಲಯ. ಸೇವಾ ವಲಯ. ಮಾರುವೇಷದ ನಿರುದ್ಯೋಗ ಎಂದರೆ ಕಡಿಮೆ ಜನಸಂಖ್ಯೆ ಜನರಿಂದ ನಿರ್ವಹಿಸಲ್ಪಡಬಹುದಾದ ಉದ್ಯೋಗವನ್ನು ಜಾಸ್ತಿ ಸಂಖ್ಯೆ ಜನರು ಮಾಡುವುದು. ಫ್ಯಾಕ್ಟರಿ ಪಾವತಿಯಡಿಯಲ್ಲಿ ಬರುವುದು. ಟ್ರ್ಯಾಕ್ಟರ್ ಒಂದರ ಖರೀದಿ. ಬಂಡವಾಳಶಾಹಿ ಲೇಸ್-ಪೇಯರ್ ವ್ಯವಸ್ಥೆಯನ್ನು ಅವಲಂಬಿಸಿದೆ. ಲೇಸ್-ಪೇಯರ್ ವ್ಯವಸ್ಥೆ ಯಾವುದು? ಸರ್ಕಾರೇತರ ಹಸ್ತಕ್ಷೇಪ. 2011 ಜನಗಣತಿ ಪ್ರಕಾರ ಭಾರತದ ಗರಿಷ್ಠ ಜನಸಂಖ್ಯೆಯುಳ್ಳ ರಾಜ್ಯ ಉತ್ತರ ಪ್ರದೇಶ್. ಮುದ್ರಾ ಯೋಜನೆಯ ಗುರಿ ಚಿಕ್ಕ ಉದ್ಯಮಿದಾರರನ್ನು ಔಪಚಾರಿಕ ಆರ್ಥಿಕ ವ್ಯವಸ್ಥೆಯೊಳಗೆ ತರುವುದು. ಜಾಗತಿಕ ಲಿಂಗ ಅಂತರ ವರದಿಯನ್ನು ತಯಾರಿಸಿ ಬಿಡುಗಡೆ ಮಾಡುತ್ತದೆ. ವರ್ಲ್ಡ್ ಎಕನಾಮಿಕ್ ಫೋರಂ. ಸರಕುಗಳ ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಸತತ ಕುಸಿತವು ಹಣದುಬ್ಬರವಿಳಿತ. GST ಅಡಿಯಲ್ಲಿ ಬರದೇ ಇರುವವುಗಳು ಪೆಟ್ರೋಲಿಯಂ, ಮದ್ಯಸಾರ, LPG. ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್-ಆಫ್ ಹಂತ ಎಂದರೇನು? ಸ್ಥಿರ ಬೆಳವಣಿಗೆಯ ಪ್ರಾರಂಭ. ಹಣದುಬ್ಬರವೆಂದರೆ ಸಾಮಾನ್ಯ ಬೆಲೆ ಸೂಚಿಕೆಯಲ್ಲಿ ಏರಿಕೆ. ಆರ್ಥಿಕ ಸರ್ವೇಕ್ಷಣೆ ಪ್ರಕಟಿಸುವುದು. ಆರ್ಥಿಕ ಸಚಿವಾಲಯ. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಯಾವ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿದೆ? ಬ್ಯಾಂಕಿಂಗ್ ಮತ್ತು ಹಣಕಾಸು. GST ಎಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಪ್ರತಿಯೊಬ್ಬ ಭವಿಷ್ಯತ್ತಿನಲ್ಲಿ ಕಾರೊಂದು ಖರೀದಿಸಲು ಪ್ರತಿ ತಿಂಗಳು ನಿಯತವಾಗಿ ಉಳಿತಾಯ ಮಾಡಲು ಈ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕು. ಆವರ್ತ ಠೇವಣಿ ಖಾತೆ. 2ನೇ ಪಂಚವಾರ್ಷಿಕ ಯೋಜನೆಯನ್ನು ಹೀಗೂ ಕೂಡ ಕರೆಯುವರು ಮಹಲನೋಬಸ್ ಯೋಜನೆ. ಅಮರ್ತ್ಯ ಸೇನ್ ಯಾವ ವಿಭಾಗದಲ್ಲಿ ನೊಬೆಲ್ ಪಡೆದಿದ್ದರು? ಅರ್ಥಶಾಸ್ತ್ರ. TFR ಒಟ್ಟು ಸಂತಾನೋತ್ಪತ್ತಿ ದರ ಹೆಚ್ಚಿರುವ ರಾಜ್ಯ ಬಿಹಾರ್. ಮೊದಲ ಬಾರಿಗೆ ಭಾರತದ ATM ಪರಿಚಯಿಸಿದ ವಿದೇಶಿ ಬ್ಯಾಂಕು HSBC ಬ್ಯಾಂಕ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ವಿಶ್ವ ಅಭಿವೃದ್ಧಿಯನ್ನು ಪ್ರಕಟಿಸುವ ಸಂಸ್ಥೆ ವಿಶ್ವ ಬ್ಯಾಂಕು. ವಿಶ್ವಸಂಸ್ಥೆಯ ಭಾಗವಾಗಿರದ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ವಿಮೆ ಕವರೇಜಿಗಾಗಿ ಚಾರ್ಜ್ ಮಾಡುವ ಹಣವನ್ನು ನಾವು ಏನೆಂದು ಕರೆಯುತ್ತೇವೆ? ಪ್ರೀಮಿಯಂ. ಯಾವ ವಕ್ರರೇಖೆಯು ತೆರಿಗೆ ದರಗಳು ಮತ್ತು ಸರಕಾರದಿಂದ ಸಂಗ್ರಹಿಸಲ್ಪಟ್ಟ ತೆರಿಗೆ ಆದಾಯ ನಡುವಿನ ಸಂಬಂಧವನ್ನು ತೋರಿಸುವುದು? ಲ್ಯಾಪರ್ ಕರ್ವ್. ವ್ಯಕ್ತಿಯೋರ್ವನಲ್ಲಿ ಸಾಕಾರಗೊಂಡ ಕೌಶಲ್ಯಗಳನ್ನು ಹೀಗೆನ್ನುವರು: ಮಾನವ ಬಂಡವಾಳ. ವರ್ಷವೊಂದರಲ್ಲಿ ಬಾಹ್ಯ ಜಗತ್ತಿನೊಂದಿಗೆ ಭಾರತದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಹೀಗೆಂದು ಕರೆಯುವರು: ಪಾವತಿ ಶಿಲ್ಕು. ಉದ್ಯೋಗಗಳ ನಡುವೆ ಸಂಕ್ರಮಿಸುತ್ತಿರುವ ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಯೋರ್ವನ ನಿರುದ್ಯೋಗ ಯಾವ ವರ್ಗೀಕರಣ ಅಡಿಯಲ್ಲಿ ಬರುತ್ತದೆ? ಘರ್ಷಣೆ.
ಬ್ಯಾಂಕ್ಗಳ ಚಾಲಕ ಆಗಿ ವರ್ತಿಸುವುದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಆದ್ಯತಾ ವಲಯದ ಸಾಲಗಳನ್ನು ನೀಡುವ ಬ್ಯಾಂಕುಗಳು. ಇವುಗಳ ಸಾಲವನ್ನು ನಿಯೋಜಿಸುತ್ತವೆ. ಕೃಷಿ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ದುರ್ಬಲ ವರ್ಗಗಳು. ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಹೆಚ್ಚಳ ಉಂಟಾಗಲು ಕಾರಣ ಉತ್ಪನ್ನದ ಮೊತ್ತದ ಮಟ್ಟದಲ್ಲಿನ ಕುಸಿತ ಹಾಗೂ ಪರಿಣಾಮಕಾರಿ ಬೇಡಿಕೆಯಲ್ಲಿನ ಹೆಚ್ಚಳ. ಪೋಷಣೆಯ ಅಭಿವೃದ್ಧಿಯ ಅತ್ಯುತ್ತಮ ಸಾಧ್ಯ ವ್ಯಾಖ್ಯೆ ಯಾವುದು? ಮುಂದಿನ ಪೀಳಿಗೆಗೆ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳ ಪ್ರಶಸ್ತಿ ಬಳಕೆ. ಸಾಮಾನ್ಯವಾಗಿ ಬೇಡಿಕೆ ವಕ್ರರೇಖೆ ಡಿಮ್ಯಾಂಡ್ ಕರ್ವ್ ಹೀಗಿದೆ. ಕೆಳಮುಖ ಜಾರುವಿಕೆ. ಅತಿ ಹೆಚ್ಚು ರಫ್ತು ಪ್ರಮಾಣದ ಪಾಲನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಎಕೋ-ಮಾರ್ಕ್ಸ್ ಈಸ್ ರಿಲೇಟೆಡ್ ಟು ಪರಿಸರ ಸ್ನೇಹಿ ವಸ್ತುಗಳಿಗೆ. GST ಒಂದು ಪರೋಕ್ಷ ತೆರಿಗೆ. ಎರಡು ಅಥವಾ ಹೆಚ್ಚಿನ ದೇಶಗಳ ನಡುವಿನ ವ್ಯಾಪಾರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇಂಟರ್ನ್ಯಾಷನಲ್ ಟ್ರೇಡ್. ಇವುಗಳಲ್ಲಿ ಯಾವುದು ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ ಅಲ್ಲ. ಶುದ್ಧವಾದ ನೀರು ಮತ್ತು ಸ್ವಾಸ್ಥ್ಯ ಪರಿಪಾಲನೆ. IPPB ಎಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. ಇವುಗಳಲ್ಲಿ ಯಾವುದು ರಾಜ್ಯಗಳ ಮುಖ್ಯ ಆದಾಯ ಮಾರಾಟ ತೆರಿಗೆ. ಇವುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ. ರಾಷ್ಟ್ರಪತಿ. ಭಾರತದ ಜನಗಳ ಮುಖ್ಯ ಉದ್ಯೋಗ ಕೃಷಿ. FDI ಯಾವುದರಲ್ಲಿ ಅನುಮತಿಸಲಾಗುವುದಿಲ್ಲ. ಲಾಟರಿ. ಡ್ಯಾಶ್ ಎಂದರೆ ಲಿಟರೇಸಿ, ಡ್ರಾಮ್ಯಾಟಿಕ್, ಮ್ಯೂಸಿಕಲ್ ಮತ್ತು ಆರ್ಟಿಸ್ಟಿಕ್ ಕೆಲಸಗಳ ಮತ್ತು ಸೌಂಡ್ ರೆಕಾರ್ಡಿಂಗ್, ಸಿನಿಮಾಟೋಗ್ರಫಿಯ ಚಿತ್ರ ಸೃಷ್ಟಿಕರ್ತರಿಗೆ ಕಾನೂನು ಮೂಲಕವಾಗಿ ಹಕ್ಕು ಕೊಡುವುದು. ಆನ್ಸರ್ ಕಾಪಿರೈಟ್. ಪಾವತಿಗಳ ಸಮತೋಲನದ ಅಂಶಗಳು ಯಾವುವು? ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಸಲ್ಪಟ್ಟಿಲ್ಲ? ಬ್ಲೂ ರೆವಲ್ಯೂಷನ್ ದುರ್ಗೇಶ್ ಪಟೇಲ್. ಬ್ಲೂ ರೆವಲ್ಯೂಷನ್ ದುರ್ಗೇಶ್ ಪಟೇಲ್ ಸರಿಯಾಗಿ ಹೊಂದಿಸಿರುವುದು. ವೈಟ್ ರೆವಲ್ಯೂಷನ್ ವರ್ಗೀಸ್ ಕುರಿಯನ್. ಗೋಲ್ಡ್ ರೆವಲ್ಯೂಷನ್ ನಿರಪಕ್ ಟುಟೇಜ್. ಗ್ರೀನ್ ರೆವಲ್ಯೂಷನ್ MS ಸ್ವಾಮಿನಾಥನ್. ಗೆಲ್ಲೋಪಿಂಗ್ ಇನ್ಫ್ಲೇಷನ್ ಎಂದರೆ ಅಂಕಗಣಿತ, ಅರಿಥಮೆಟಿಕ್ ಅಥವಾ ಜ್ಯಾಮಿತೀಯ ಪ್ರಗತಿಯಲ್ಲಿ ಇನ್ಫ್ಲೇಷನ್ ಏರಿಕೆ. ಇವುಗಳಲ್ಲಿ ಯಾವುದು ಕೋರ್ ಇಂಡಸ್ಟ್ರಿ ಅಡಿಯಲ್ಲಿ ಇಲ್ಲ? ಚಿನ್ನ. ಇವುಗಳಲ್ಲಿ ಯಾವುದು IMFನ ರಿಪೋರ್ಟ್ ಅಲ್ಲ? ಗ್ಲೋಬಲ್ ಎಕನಾಮಿಕ್ ಪ್ರೋಸ್ಪೆಕ್ಟ್. ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ನಿಂದ ಹಣವನ್ನು ಅರ್ಹ ಮೇಲಾಧಾರದ ವಿರುದ್ಧ ಎರವಲು ಪಡೆಯುವ ದರ ಡ್ಯಾಶ್ ಆಗಿದೆ. ರಿಪೋ ರೇಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡ್ಯಾಶ್ ರಲ್ಲಿ ರಾಷ್ಟ್ರೀಕರಣಗೊಂಡಿತು. 1949. ಸೈಕ್ಲಿಕ್ ಅನ್ಎಂಪ್ಲಾಯ್ಮೆಂಟ್ ಎಂದರೆ ಬಿಸಿನೆಸ್ ಸೈಕಲ್ನಲ್ಲಿ ಸೈಕ್ಲಿಕ್ ವ್ಯಾಪಾರದಿಂದ ಉದ್ಭವಿಸುತ್ತದೆ. ಕಸ್ಟಮ್ ಡ್ಯೂಟಿ ಡ್ಯಾಶ್ ಅಡಿಯಲ್ಲಿ ಬರುತ್ತದೆ. ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್. ಲೇಬರ್ ಕರ್ವ್ ಅಂದರೆ ಟ್ಯಾಕ್ಸ್ ದರ ಮತ್ತು ಸರ್ಕಾರ ಪಡೆಯುವ ಟ್ಯಾಕ್ಸಿನ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. 1901ರಲ್ಲಿ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು R.C. ದತ್. TRAI ಏನನ್ನು ನಿರ್ಧರಿಸುತ್ತದೆ? ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಕೆಳಗಿನ ಯಾವುದು ಭಾರತೀಯ ಮ್ಯೂಚುವಲ್ ಫಂಡ್ಗಳ ನಿಯಂತ್ರಿಸುತ್ತದೆ? ಸೆಬಿ. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ? EU. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಸ್ಥಿಕ ಆಡಳಿತದ
ಕಾರ್ಪೊರೇಟ್ ಗವರ್ನೆನ್ಸ್ ಅಡಿಯಲ್ಲಿ ಬರುವುದಿಲ್ಲ. ಲಾಭ ಗರಿಷ್ಠೀಕರಣ. ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರಿಸಾರ್ಟ್ ಸಾಲಗಾರ ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಗರ ಸಹಕಾರಿ ಬ್ಯಾಂಕುಗಳ ಆಡಳಿತ ನಡೆಸುವುದು ರಾಜ್ಯ ಸರ್ಕಾರಗಳು RBI. ಉದ್ಯಮಿ ಸಹಾಯವಾಣಿ ಇದಕ್ಕಾಗಿದೆ. ಆನ್ಸರ್ ಸೂಕ್ಷ್ಮ ಅಥವಾ ಅತಿ ಸಣ್ಣ ಮತ್ತು ಮಧ್ಯಮ ಶ್ರೇಣಿಯ ಉದ್ಯಮಿಗಳಿಗೆ. ಭಾರತದ RTGS ವಹಿವಾಟಿನ ಮೇಲುಮಿತಿ ಏನು? ಯಾವುದೇ ಮೇಲುಮಿತಿ ಇಲ್ಲ. ಕೆಳಗಿನವುಗಳಲ್ಲಿ ಸಂಪೂರ್ಣವಾಗಿ ಭಾರತೀಯರು ನಿರ್ವಹಿಸಿದ ಮೊದಲ ಬ್ಯಾಂಕು ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವ ವರ್ಷ ಸೆಬಿ ಪ್ರಾರಂಭಿಸಲಾಯಿತು? 1992. GNP ಎಂದರೆ ವಿಸ್ತೃತ ರೂಪ ಯಾವುದು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಭಾರತದ ಆರ್ಥಿಕ ಪ್ರಮುಖ ಆಧಾರ ಕೃಷಿ. ಒಂದು ದೇಶ ಅಭಿವೃದ್ಧಿಯನ್ನು ಈ ಕೆಳಕಂಡ ಯಾವ ಅಂಶದಿಂದ ನಿರ್ಧರಿಸಲಾಗುತ್ತದೆ? ಸರಾಸರಿ ತಲಾ ಆದಾಯ, ಸರಾಸರಿ ಸಾಕ್ಷರತಾ ಮಟ್ಟ, ಅಲ್ಲಿನ ಜನರ ಆರೋಗ್ಯ ಸ್ಥಿತಿ. ಉತ್ಪಾದನೆಯು ತಯಾರಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ? ದ್ವಿತೀಯ ವಲಯ. ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಭದ್ರಪಡಿಸಿಕೊಳ್ಳಲು ಅಂದಾಜು ಕನಿಷ್ಠ ಮಟ್ಟದ ಆದಾಯವನ್ನು ಏನೆಂದು ಕರೆಯಲಾಗುತ್ತದೆ? ಬಡತನ ರೇಖೆ. ಸರ್ಕಾರವು ಯಾವ ನೀತಿಯ ಅಡಿಯಲ್ಲಿ ಸಾರ್ವಜನಿಕ ಹಣಕಾಸು ನಿರ್ವಹಿಸುತ್ತದೆ? ಫಿಸ್ಕಲ್ ನೀತಿ. ಕರ್ನಾಟಕ ಬಜೆಟ್. ಪ್ರಜಾಪ್ರಭುತ್ವವನ್ನು ಜನರಿಂದ ಜನರಿಗಾಗಿ ಜನತೆಯ ಸರ್ಕಾರ ಎಂದು ವ್ಯಾಖ್ಯಾನಿಸಿದವರು ಯಾರು? ಅಬ್ರಹಾಂ ಲಿಂಕನ್. ಅತಿದೊಡ್ಡ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ವ್ಯಾಪಾರದ ತಡೆ. SEZS ಎಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಆಯ್ಕೆ ಮಾಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಪ್ರತಿನಿಧಿಸುವ ಹಕ್ಕು ಮತ್ತು ಕೇಳಿಸುವ ಹಕ್ಕು ಇವು ಗ್ರಾಹಕರ ಹಕ್ಕುಗಳಾಗಿವೆ. ಸರ್ಕಾರವು ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನು ತೆಗೆದುಹಾಕುವುದು ಉದಾರೀಕರಣ. ಯಾವ ವಲಯದಲ್ಲಿ ಸಾಲಗಳಲ್ಲಿ ಬ್ಯಾಂಕುಗಳು ಮತ್ತು ಸಹಕಾರಿ ವಲಯವನ್ನು ಸೇರಿಸಲಾಗಿದೆ? ಔಪಚಾರಿಕ ವಲಯ. ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯವಾಗಿದೆ? ಕೃಷಿ ವಲಯ. BMI ಎಂದರೆ ಬ್ಯೂರೋ ಮಾಸ್ ಇಂಡೆಕ್ಸ್. ರಾಷ್ಟ್ರೀಯ ಗ್ರಾಹಕ ಡ್ಯಾಶ್ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. ವಿವಾದಗಳ ಪರಿಹಾರ ಆಯೋಗ ನವದೆಹಲಿಯಲ್ಲಿದೆ. ಕ್ರೆಡಿಟ್ ಎನ್ನುವುದು ಸಾಲದಾತನು ಸಾಲಗಾರನಿಗೆ ಹಣ, ಸರಕು ಅಥವಾ ಸೇವೆಗಳ ಭರವಸೆಗೆ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನು ಸೂಚಿಸುತ್ತದೆ. ಅದು ಭವಿಷ್ಯದ ಪಾವತಿಗೆ. UNHCR ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್. ಕೆಳಗಿನ ಯಾವ ಬ್ಯಾಂಕುಗಳು ಒಂದು ಘಟಕಕ್ಕೆ ವಿಲೀನಗೊಳ್ಳುವುದರಿಂದ ಭಾರತದ ಎರಡನೇ ಅತಿದೊಡ್ಡ ಬ್ಯಾಂಕ್ ಆಗುತ್ತದೆ? PNB, OBC ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರದೇಶದ ಆಧಾರದಲ್ಲಿ ಕರ್ನಾಟಕವು ಭಾರತದ ಅತಿದೊಡ್ಡ ರಾಜ್ಯವಾಗಿದೆ. ಉದಾಹರಣೆಯ PSI ಸಂಬಂಧಿಸಿದ ಪ್ರಶ್ನೋತ್ತರ. ಆದಾಯ ಕರದಿಂದ ದೊರೆತ ಉತ್ಪನ್ನವು ಯಾವುದಕ್ಕೆ ಹೋಗುತ್ತದೆ? ಕೇಂದ್ರ ಸರ್ಕಾರ. IMF ವಿಸ್ತರಿಸಿ ಬರೆಯಿರಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಭಾರತ ಷೇರು ಪೇಟೆ ಎಲ್ಲಿದೆ? ಮುಂಬೈ. ಗ್ರಾಮೀಣ ಸಾಲಗಳಿಗೆ ಅತಿ ಮುಖ್ಯವಾದ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು. ಮಾನವನ ಬೆಳವಣಿಗೆಗೆ ಸೂಚ್ಯಂಕ ಯಾವುದನ್ನು ಒಳಗೊಂಡಿದೆ? ನಿರೀಕ್ಷಿತ ಆಯುಷ್ಯಾವಧಿ ಮತ್ತು ಶಿಕ್ಷಣದ ಮಟ್ಟ. ಮಿಶ್ರ ಅರ್ಥವ್ಯವಸ್ಥೆಯ ಪರಿಕಲ್ಪನೆ ಒಳಗೊಂಡಿರುವುದು ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಬಾಳ್ವಿಕೆ. ಭಾರತದಿಂದ ಅತಿ ಹೆಚ್ಚು ಆಮದನ್ನು ಮಾಡಿಕೊಳ್ಳುತ್ತದೆ ಅಮೆರಿಕ. ಯಾವ ತೆರಿಗೆಯನ್ನು ರಾಜ್ಯ ಸರ್ಕಾರವು ವಿಧಿಸುತ್ತದೆ? ವೃತ್ತಿ ತೆರಿಗೆ. ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದರೇನು? ವಸೂಲಿ ಆಗದಿರುವ ಬ್ಯಾಂಕಿನ ಸಾಲಗಳು.
ಬೆಳವಣಿಗೆಯಲ್ಲಿ ಯಾವ ಸಂಸ್ಥೆಯು ಏಕಸ್ವಾಮ್ಯವನ್ನು ಹೊಂದಿದೆ? ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಕೇಂದ್ರೀಯ ತೆರಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ತೆರಿಗೆ ವಾಣಿಜ್ಯ ತೆರಿಗೆ. ರಾಷ್ಟ್ರೀಯ ಡೆಪಾಸಿಟರಿ ಲಿಮಿಟೆಡ್ ಯಾವುದರಲ್ಲಿ ವ್ಯವಹರಿಸುತ್ತದೆ? ಎಲೆಕ್ಟ್ರಾನಿಕ್ ಷೇರುಗಳು. ಹಣದುಬ್ಬರವನ್ನು ಹೇಗೆ ಅಳೆಯಬಹುದು? ಸಗಟು ಬೆಲೆ ಸೂಚ್ಯಂಕ. 11ನೇ ಪಂಚವಾರ್ಷಿಕ ಯೋಜನೆ ಅವಧಿ 2007-2012. ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 2005. ಭಾರತೀಯ ರಫ್ತು ಆಮದು ಬ್ಯಾಂಕು ಆರಂಭವಾದ ವರ್ಷ 1982. 5 ಕೋಟಿಯಿಂದ ಮತ್ತು 10 ಕೋಟಿಯವರೆಗೆ ಬಂಡವಾಳ ಹೂಡಲಾದ ಉದ್ಯಮ ಸಂಸ್ಥೆಗಳು ಭಾರತದಲ್ಲಿ ಯಾವ ವರ್ಗಕ್ಕೆ ಸೇರಿವೆ? ಮಧ್ಯಮ ಉದ್ಯಮ. MPLADSನ ಗುರಿ ಸಮುದಾಯದ ಸ್ಥಿರ ಆಸ್ತಿಗಳನ್ನು ನಿರ್ಮಿಸುವುದು. ಪ್ಲಾಟ್ಸ್. ಸ್ಮಾರ್ಟ್ ಮನಿ ಸಂಬಂಧಿಸಿರುವುದು ಕ್ರೆಡಿಟ್ ಕಾರ್ಡ್. ನಬಾರ್ಡ್ ಎಂದರೇನು? ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ವರಿಷ್ಠ ಪಿಂಚಣಿ ವಿಮಾ ಯೋಜನೆ ಜಾರಿಗೆ ತಂದವರು LIC ಇಂಡಿಯಾ. ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಹೀಗೆ ಕರೆಯುವರು? ಇಕ್ವಿಟಿ ಷೇರು. ಮಾನವ ಬಡತನ ಸೂಚ್ಯಂಕವನ್ನು ಅಳೆಯಲು ಏನನ್ನು ಸೂಚಿಸುವುದಾಗಿದೆ? ದೀರ್ಘಾಯುಷ್ಯ, ಜ್ಞಾನ ಮತ್ತು ಜೀವನ ಮಟ್ಟ. ಒಂದು ಸಂಸ್ಥೆಯು ಅಸ್ತಿತ್ವಗೊಂಡಿದೆಯೆಂದು ಹೇಳಲು ಆರ್ಥಿಕ ವರ್ಷದ ಕೊನೆಯಲ್ಲಿ ಕ್ರೋಢೀಕರಿಸಿದ ನಷ್ಟದ ಪ್ರಮಾಣವು ಮೂಲ ಬಂಡವಾಳ ಶೇಕಡ ಎಷ್ಟಕ್ಕಿಂತ ಕಡಿಮೆ ಇರಬೇಕು? 50%. ಉದ್ಯಮ ಅಸ್ವಸ್ಥತೆಗೆ ಕಾರಣವಾಗಿದ್ದು ಆದರೆ ಆಂತರಿಕ ಕಾರಣವೂ ಇದಲ್ಲ. ವಿದ್ಯುತ್ ಕಡಿತ. ಮುಕ್ತ ವ್ಯಾಪಾರದಿಂದ ಪಕ್ಷಪಾತ ರಕ್ಷಣೆಗೆ ಕಾರಣ. ರಾಜ್ಯಾದಾಯ ಆಯುಕ್ತದ ಶಿಫಾರಸು. ವಿಚಾರ ಸರಣಿಯಲ್ಲಿ ಹಣದುಬ್ಬರ ಎಂದರೆ GDPಗಿಂತ ಹಣದ ಸರಬರಾಜು ಹೆಚ್ಚಾಗುವುದು. ಪಂಚವಾರ್ಷಿಕ ಯೋಜನೆಗಳ ಶಿಲ್ಪಿ ಯಾರು? PC ಮೆಹಲನೋಬಸ್. ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಕೊಟ್ಟವರು? ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್. ಭಾರತದ ಅಕ್ಷರಸ್ಥ ಹಾಗೂ ಓದಬಲ್ಲ ಬರೆಯಬಲ್ಲ ಎಂಬ ಅರಿವಿನೊಂದಿಗೆ ಅಂಕಗಣಿತ ಲೆಕ್ಕಾಚಾರ ಮಾಡಬಲ್ಲ ಎಷ್ಟು ವಯಸ್ಸಿನ ಶೇಕಡಾವಾರು ಸಂಖ್ಯೆಯನ್ನು ಸೂಚಿಸುತ್ತದೆ? 7 ವರ್ಷ. ಯುರೋಪ್ ಯೂನಿಯನ್ ಯುರೋ ಎಂಬ ಹೊಸ ನಾಣ್ಯವನ್ನು ಜಾರಿಗೊಳಿಸಿದ ದಿನಾಂಕ? ಜನವರಿ 1, 2002. ದೇಶವು ವಿಶ್ವ ವ್ಯಾಪಾರ ಸಂಸ್ಥೆ ಸೇರಿದ್ದು 2012 ಆಗಸ್ಟ್ 22. 156ನೇ ರಾಷ್ಟ್ರವಾಗಿ ಸೇರ್ಪಡೆ. ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ? ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತದ ಕಮಾಡಿಟೀಸ್ ವಸ್ತುಗಳ ಮಾರುಕಟ್ಟೆ ನಿಯಂತ್ರಕರು? ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಟರ್ನ್ಓವರ್ ಆಧಾರದ ಮೇಲೆ ದೇಶದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಭಾರತದ ವಿಮಾ ನಿಯಂತ್ರಕ ಸಂಸ್ಥೆ ಇರುವುದು ಹೈದರಾಬಾದ್. ಮೊದಲ ಪಂಚವಾರ್ಷಿಕ ಯೋಜನೆಯ ಮಾದರಿ? ಹೆರಾಲ್ಡ್ ಡೋಮರ್ ಮಾದರಿ. ಮಾರುಕಟ್ಟೆಯಲ್ಲಿ ಸರಕುಗಳ ದರ ಏರಿಕೆಗೆ ಕಾರಣ? ಹೆಚ್ಚಾಗುತ್ತಿರುವ ಉತ್ಪಾದನಾ ವೆಚ್ಚ. ಮಕ್ಕಳ ಲೈಂಗಿಕ ಅನುಪಾತದ ಗಣನೆಗೆ ತೆಗೆದುಕೊಳ್ಳಲಾದ ವಯೋಮಾನ 0-6 ವರ್ಷ. ವಾಣಿಜ್ಯ ಎಂದರೇನು? ಅಂತರ್ಜಾಲದಲ್ಲಿ ಉತ್ಪನ್ನಗಳ ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವಾಗಿದೆ. ವಾಣಿಜ್ಯ ಕೊರತೆ ಯಾವಾಗ ಉಂಟಾಯಿತು? ಆಮದು ಹೆಚ್ಚಾಗಿದ್ದು ಆದರೆ ರಫ್ತು ಸ್ಥಿರ ಅಥವಾ ಕಡಿಮೆ ಇದ್ದಾಗ. ಚಲಾವಣೆಯ ನಾಣ್ಯಗಳ ಪರಿವರ್ತನೆಯ ಪರಿಕಲ್ಪನೆಯು ಹುಟ್ಟಿಕೊಂಡಿದ್ದು ಬ್ರೆಟನ್ ವುಡ್ಸ್ ಒಪ್ಪಂದ. ಭಾರತದ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಬೆಂಗಳೂರು. ಭಾರತದಲ್ಲಿ ಹೆಚ್ಚಿನ ತೈಲ ಶುದ್ಧೀಕರಣಗಳ ಮಾಲೀಕತ್ವವನ್ನು ಹೊಂದಿರುವಂತಹದ್ದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕುಗಳನ್ನು ಹೊಂದಿರುವ ರಾಜ್ಯ? ಉತ್ತರ ಪ್ರದೇಶ್. ಸೆಬಿ ಆರಂಭಿಸಿದ ವರ್ಷ?
1988 ಸೂಚನೆ 1992ರಲ್ಲಿ ಸಂಸತ್ತಿನ ಸೆಬಿ ಕಾಯ್ದೆ ಅನ್ವಯ ಸ್ವಾಯತ್ತತೆ ಅಧಿಕಾರ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್, ಭಾರತ ಯೋಜನಾ ಆಯೋಗ ಸ್ಥಾಪಿತವಾದದ್ದು ಕೇಂದ್ರ ಸರ್ಕಾರ ಕಾರ್ಯನಿರ್ವಾಹಕ ಆದೇಶದಿಂದ. ಕೇಂದ್ರ ಸರ್ಕಾರದ ಮುಖ್ಯ ಆದಾಯ ಮೂಲ ಕಸ್ಟಮ್ ತೆರಿಗೆ, ಪರಸ್ಪರ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆ ನಿಯಂತ್ರಕ ಸೆಬಿ ಒಂದು ಅತ್ಯಲ್ಪ ಮೊತ್ತವನ್ನು ಟೋಕನ್ ರೂಪದಲ್ಲಿ ನೀಡಿ ಪಕ್ಷಗಳು ತಮ್ಮ ಮಾರಾಟವನ್ನು ಮುಗಿಸಲು ಕಾತರರಾಗಿ ಕಾಯುವುದನ್ನು ಏನೆನ್ನುತ್ತಾರೆ? ಶ್ರದ್ಧೆಯಿಂದ ಠೇವಣಿಯಿಂದ ನೀಡಿದ ಹಣ. ವಿತ್ತೀಯ ನೀತಿ ಸಾಧನವಲ್ಲದ್ದು ಯಾವುದು? ಬಂಡವಾಳ ಪರ್ಯಾಪ್ತಿಯ ಅನುಪಾತ. ಕೋರ್ ಬ್ಯಾಂಕಿಂಗ್ ಪರಿಹಾರ ಎಂದರೆ ವಿವಿಧ ಶಾಖೆಗಳ ಬ್ಯಾಂಕಿನ ಜಾಲಬಂಧ. ಸವಕಳಿ ಎಂದರೇನು? ಯಂತ್ರಗಳ ಬಳಕೆಯಿಂದ ಆಗುವ ನಷ್ಟ. ಜಿಎಸ್ಟಿಯ ಪೂರ್ಣ ರೂಪ ಏನು? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ. ಆರ್ಥಿಕ ವ್ಯವಸ್ಥೆ ತಿಳಿಸುವುದು. ಉತ್ಪಾದನೆ ಮತ್ತು ಹಂಚಿಕೆಯ ಸ್ವರೂಪ. ಪರೋಕ್ಷ ತೆರಿಗೆಯ ಗುರುತಿಸಿ. ಆಯತಾಕಾರ, ಅಬಕಾರಿ ತೆರಿಗೆ, ವಾಣಿಜ್ಯ ತೆರಿಗೆ. ಭಾರತದ ಮುಂಗಡಪತ್ರ ಒಳಗೊಂಡಿರುವುದು. ಮುಂಬರಲಿರುವ ವರ್ಷದ ಅಂದಾಜು ವೆಚ್ಚ ಹಿಂದಿನ ವರ್ಷದ ನೈಜ ಅಂಕಿ ಸಂಖ್ಯೆಯ ಸದರಿ ವರ್ಷದ ಪರಿಷ್ಕೃತ ಅಂದಾಜು ಪಟ್ಟಿಯಿಂದ ಮುಂಗಡಪತ್ರ ಒಳಗೊಂಡಿರುತ್ತದೆ. ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಈ ವರ್ಷದಿಂದ ಚಲಾವಣೆಗೆ ತರಲಾಯಿತು. 2010. ಭಾರತದ ಬಾಕಿ ಪಾವತಿಯ ಡೆಬಿಟ್ ನಮೂದಿಸುವಿಕೆ ಯಾವುದು? ಪರದೇಶಗಳಲ್ಲಿ ಭಾರತೀಯರ ಧನ ನಿಯೋಗದ ಆದಾಯ. ಅರ್ಥಶಾಸ್ತ್ರದಲ್ಲಿ ವಿಸ್ತರಣೆಯ ಆರ್ಥಿಕ ನೀತಿ ಎಕ್ಸ್ಪಾನ್ಷನರಿ ಮಾನಿಟರಿ ಪಾಲಿಸಿಯನ್ನು ವಿವರಿಸಲು ಬಳಸುವ ಪದಪುಂಜ ಯಾವುದು? ಹೆಲಿಕಾಪ್ಟರ್ ಡ್ರಾಫ್ಟ್ ಆಫ್ ಮನಿ. ನೋಟು ಅಮಾನ್ಯೀಕರಣ ಮಾಡಲಾದದ್ದು ಮೊದಲ ಬಾರಿಗೆ ಯಾವಾಗ? 1946ರಲ್ಲಿ. 2017-18 ಬಜೆಟ್ ಕಾರ್ಯಸೂಚಿ ಟಿಇಸಿನ ವಿಸ್ತೃತ ರೂಪ ಟ್ರಾನ್ಸ್ಫಾರ್ಮ್ ಎನರ್ಜೀಸ್ ಆ್ಯಂಡ್ ಕ್ಲೀನ್ ಇಂಡಿಯಾ. ಚೀನಾ ದೇಶವು ವಿಶ್ವ ಸಂಘಟನೆ ಯಾವಾಗ ಸೇರಿತು? 2001. ಜಿಟಿಐನ ವಿಸ್ತೃತ ರೂಪವೇನು? ಜಿಟಿಐನ ವಿಸ್ತೃತ ರೂಪ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್. ಆರ್ಥಿಕ ಯೋಜನೆ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಪಡೆಯಲಾಗಿದೆ? ರಷ್ಯಾ. ಆರ್ಥಿಕ ದೃಷ್ಟಿಯಿಂದ ವಿದೇಶಿಯರು ಆರೋಗ್ಯದ ಚಿಕಿತ್ಸೆಗಾಗಿ ಭಾರತಕ್ಕೆ ಭೇಟಿ ನೀಡುವುದು ಒಂದು ರೀತಿಯಲ್ಲಿ ರಫ್ತು. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚಕ ಅಲ್ಲಿನ ತಲಾ ಆದಾಯ. ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನು ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ? ಕೇಂದ್ರ ಸಾಂಖ್ಯಿಕ ಸಂಸ್ಥೆ. ಭದ್ರತಾ ಸಭೆಯಲ್ಲಿ ಶಾಶ್ವತ ಸದಸ್ಯ ಹೊಂದಿದ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 5. ಹಣಕಾಸಿನ ಸ್ಥಿರತೆ ವರದಿಯ ಪ್ರಕಟಿಸುವುದು ಭಾರತೀಯ ರಿಸರ್ವ್ ಬ್ಯಾಂಕ್. ಪೌಷ್ಟಿಕಾಂಶಗಳ ಬಗೆಗಿನ ವರದಿ ನೀಡುವುದು ವಿಶ್ವ ಬ್ಯಾಂಕು. ಕೈಗಾರಿಕಾ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ನಿಗದಿಪಡಿಸುವ ಸಂಸ್ಥೆ ಲೇಬರ್ ಬ್ಯೂರೋ. ಬ್ರಾಟಿಸ್ಲಾವಾ ಡಿಕ್ಲರೇಷನ್ ಯಾವ ಗುಂಪಿಗೆ ಸಂಬಂಧಿಸಿದೆ? ಯುರೋಪಿಯನ್ ಯೂನಿಯನ್ 1. ಅಶೋಕ್ ಲಾವಾಸ್ ಸಮಿತಿ ಸಂಬಂಧಿಸಿರುವುದು 7ನೇ ವೇತನ ಆಯೋಗದ ಪುನರ್ ಪರಿಶೀಲನೆಗಾಗಿ ನೇಮಕ ಮಾಡಿದ ಆಯೋಗ. ಉಬ್ಬರಮಂದ ಸ್ಥಿತಿ ಸ್ಟ್ಯಾಗ್ಫ್ಲೇಷನ್ ಎಂದರೇನು? ಕುಸಿತದೊಂದಿಗೆ ಹಣದುಬ್ಬರ. ಹಣದುಬ್ಬರವಿಳಿತಕ್ಕೆ ಕಾರಣ ಡಿಫ್ಲೇಷನ್ ಎಂದರೇನು? ಸರಕು ಮತ್ತು ಸೇವೆಗಳ ಪೂರೈಕೆಯಲ್ಲಿ ತುಲನೆಯಲ್ಲಿ ಹಣ ಪೂರೈಕೆ ಕೊರತೆ. ಭಾರತೀಯ ಸ್ಟ್ಯಾಟಿಸ್ಟಿಕ್ಸ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದವರು ಪ್ರಶಾಂತ್ ಚಂದ್ರ ಬೋಸ್.
ಒಂದು ವೇಳೆ ಬೇಡಿಕೆ ಪ್ರಮಾಣವು ಬೆಲೆಯ ಬದಲಾವಣೆಯಲ್ಲಿ ಪ್ರತಿಕ್ರಿಯಿಸಿದಾಗ ಬೇಡಿಕೆಯು ಕನಿಷ್ಠ ಪ್ರಮಾಣದಲ್ಲಿ ಸ್ಥಿತಿಸ್ಥಾಪಕಗೊಳ್ಳುವುದು. ಒಂದು ಸಾಧಾರಣ ಪೂರೈಕೆ ವಕ್ರತೆ ಸಪ್ಲೈ ಕರ್ವ್ ಮೇಲ್ಮುಖವಾದ ಅಪ್ವರ್ಡ್ ಇಳಿಜಾರು ಆಗಿದೆ. GNP ಮತ್ತು GDP ಯ ಮಧ್ಯ ವ್ಯತ್ಯಾಸ ಇದರಿಂದ ಅಳೆಯಲ್ಪಡುತ್ತದೆ. ಸವಕಳಿ ಡಿಪ್ರೆಸಿಯೇಷನ್ ಕೆಳಗಿನ ಯಾವ ರಾಜ್ಯವು GST ಯ ಕೆಳಗೆ ಹೆಚ್ಚು ಪರೋಕ್ಷ ತೆರಿಗೆಯ ಆಧಾರವನ್ನು ಹೊಂದಿದೆ? ಮಹಾರಾಷ್ಟ್ರ. ದ ಇಕನಾಮಿಕ್ ಸರ್ವೆ 2018ರ ಗುಲಾಬಿ ಬಣ್ಣದ ಇದಕ್ಕಾಗಿ ಮುದ್ರಿಸಲ್ಪಟ್ಟಿದೆ. ವಿವಿಧ ಲಿಂಗ ಸಂಬಂಧಿ ವಿವಾದಾಂಶಗಳನ್ನು ಎತ್ತಿ ತೋರಿಸಲು. ಇವುಗಳಲ್ಲಿ ಯಾವ ರಾಷ್ಟ್ರೀಕೃತ ಬ್ಯಾಂಕು ಕರ್ನಾಟಕದಲ್ಲಿ ಆರಂಭಿಸಲ್ಪಟ್ಟಿಲ್ಲ? ಇಂಡಿಯನ್ ಬ್ಯಾಂಕ್. ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು? ಅಮರ್ತ್ಯ ಸೇನ್. ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ? ಸೆಬಿ. ಈ ಕೆಳಗಿನ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ? ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು. ನಾಣ್ಯ ಪದ್ಧತಿ ಅಪಮೌಲ್ಯೀಕರಣ ಎಂದರೆ ಅಂತಾರಾಷ್ಟ್ರೀಯ ನ್ಯಾಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ. ಭಾರತದ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಎರಡರ ಮೇಲೂ. ಈ ಕೆಳಗಿನ ಹೇಳಿಕೆಗಳಲ್ಲಿ ವಿಚಾರಿಸಿ. ಜಾಗತಿಕವಾಗಿ ತೈಲಗಳ ಬೆಲೆಯ ಹೆಚ್ಚಳವು ಭಾರತದ ಚಾಲ್ತಿ ಖಾತೆಯ ಕೊರತೆಯ ಹಿಗ್ಗಿಸುತ್ತದೆ ಮತ್ತು ಹೆಚ್ಚಿನ ಚಾಲ್ತಿ ಖಾತೆಯ ಕೊರತೆಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ. ಹೇಳಿಕೆ 2 ಸರಿಯಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಹಣದುಬ್ಬರ, ಬಡ್ಡಿದರ. ಆನ್ಸರ್ 2. ಕೆಳಕಂಡ ಹೇಳಿಕೆಯನ್ನು ವಿಚಾರ ಮಾಡಿ. ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಚಾಲ್ತಿ ಖಾತೆಯ ಕೊರತೆಯನ್ನು ಹಿಗ್ಗಿಸುತ್ತದೆ. ಹೆಚ್ಚಿನ ಚಾಲ್ತಿ ಖಾತೆ ಕೊರತೆ ಕರೆನ್ಸಿಯು ಮೌಲ್ಯವನ್ನು ಕುಗ್ಗಿಸುತ್ತದೆ. ಮೇಲ್ಕಂಡ ಹೇಳಿಕೆಗಳಲ್ಲಿ 2 ಸರಿಯಾಗಿವೆ. ಸಿಂಡಿಕೇಟ್ ಬ್ಯಾಂಕ್ ಡ್ಯಾಶ್ನಲ್ಲಿ ರಾಷ್ಟ್ರೀಕರಣವಾಯಿತು. 1969. ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆಯ ಸೂಚ್ಯಂಕದಲ್ಲಿ ಬದಲಾವಣೆ ದರವು ನಕಾರಾತ್ಮಕವಾಗಿದ್ದು ಇದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಡಿಫ್ಲೇಷನ್. ಯಾವುದರ ಅಪರಾಧವನ್ನು ಪ್ರಿವೆನ್ಸಿ ಆಫ್ ಮನಿ ಲಾಂಡರಿಂಗ್ ಆಕ್ಟ್ನಲ್ಲಿ ಗಣಿಸಬೇಕಾದರೆ ಈ ಕೆಳಗಿನ ಯಾವ ಪರಿಸ್ಥಿತಿಯನ್ನು ಪೂರೈಸಬೇಕಾದದ್ದು ಅನಿವಾರ್ಯವಲ್ಲ? ದೇಶದ ಗಡಿಯ ಹೊರಗೆ ಅಪರಾಧ ನಡೆದಿರಬೇಕು. ಇವುಗಳಲ್ಲಿ ಯಾವುದು ಹೊರಗೆ ಅಪರಾಧ ನಡೆದಿರಬೇಕು? ಇವುಗಳಲ್ಲಿ ಯಾವುದು ಮಿಲಿಯನ್ ಡೆವಲಪ್ಮೆಂಟ್ ಗೋಲ್ ಅಲ್ಲ? ಲಿಂಗ ಸಮಾನತೆ ಮತ್ತು ಮಹಿಳೆಯರಿಗೆ ಅಧಿಕಾರ. ಇವುಗಳಲ್ಲಿ ಯಾವ ದೇಶಗಳು ಯುರೇನಿಯನ್ ಎಕನಾಮಿಕ್ ಯೂನಿಯನ್ ಸದಸ್ಯ? ಆನ್ಸರ್ ಕಜಕಿಸ್ತಾನ್, ಕರ್ಗಿಸ್ತಾನ್, ರಷ್ಯಾ, ಬೆಲಾರಸ್, ಅರ್ಮೇನಿಯಾ, ಯುಕ್ರೇನ್. ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಪ್ರತಿ ಹನಿ ಜಾಸ್ತಿ ಬೆಳೆ. ತಪ್ಪಾಗಿದೆ. ಸರಿಯಾದ ಹೇಳಿಕೆ ನೋಡಿದಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಲ್ಲ ರಸ್ತೆಗಳನ್ನು ಗ್ರಾಮ ರಸ್ತೆಗಳ ಜೊತೆಗೆ ಜೋಡಿಸುವುದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದವರಿಗೆ ಸಣ್ಣ ವ್ಯಾಪಾರಿಗಳಿಗೆ ಫೈನಾನ್ಸಿಯನ್ನು ಸೌಲಭ್ಯಗಳಿಗೆ ಔಪಚಾರಿಕವಾಗಿ ಪ್ರದೇಶಿಸಿದೆ. 3 ಮತ್ತು 4 ಸರಿ. ಸಾಮಾನ್ಯವಾಗಿ ಡಿಸಾಗ್ಸೈಡ್ ಆನ್ ಎಂಪ್ಲಾಯ್ಮೆಂಟ್ ಎಂದರೆ ಕೆಲಸದ ಮಾರ್ಜಿನಲ್ಲಿ ಪ್ರೊಡಕ್ಟಿವಿಟಿ ಏನೂ ಇಲ್ಲ, 0. ಕ್ಯಾಪಿಟಲ್ ಬಜೆಟ್. ಇವುಗಳನ್ನು ಯಾವುದನ್ನು ಕ್ಯಾಪಿಟಲ್ ಬಜೆಟ್? ರಸೀಟಿಗಳು, ಗಣಿಸಬಹುದು. 1, 2, 3. ಮಾರ್ಕೆಟ್ ಎರವಲು. RBIನಿಂದ ಸರ್ಕಾರ ಎರವಲು ಪಡೆಯುವುದು. ವಿದೇಶಿ ಸರ್ಕಾರದಿಂದ ಲೋನು. RBI ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು? 1949. ಒಂದು ಪಟ್ಟಣ ಸಂಖ್ಯೆ 1,00,000 ಮತ್ತು ಅದರ ವಾರ್ಷಿಕ ಹೆಚ್ಚಳವು 10% ಆದರೆ 3 ವರ್ಷಗಳ ನಂತರ ಅಲ್ಲಿರುವ ಜನಸಂಖ್ಯೆ 1,33,100. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಅಪ್ಡೇಟ್ ಮಾಡಿಕೊಳ್ಳಿ. ರೆಪೋ ದರದ LCR ರಿಸರ್ವ್ ರೆಪೋ ದರದ ಪದೇ ಸುದ್ದಿಯಲ್ಲಿರುವುದು. ಇವು ಯಾವ ನೀತಿಯ ಭಾಗವಾಗಿದೆ? ವಿತ್ತೀಯ ನೀತಿಯಾಗಿದೆ.
2019ರಲ್ಲಿ ನೀತಿ ಆಯೋಗದ ಬಿಡುಗಡೆ ಮಾಡಿದ ಭಾರತದ ನಾವೀನ್ಯತಾ ಸೂಚ್ಯಂಕ (II) ಪ್ರಮುಖ ರಾಜ್ಯಗಳಲ್ಲಿ ಅತ್ಯಂತ ನವೀನ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು? ಕರ್ನಾಟಕ. ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಯಾರು ಲೆಕ್ಕಾಚಾರ ಹಾಕುತ್ತಾರೆ? ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಮತ್ತು ವಿಶ್ವ ಬ್ಯಾಂಕು ಪ್ರಧಾನ ಕಚೇರಿ ಕ್ರಮವಾಗಿ ಎಲ್ಲಿವೆ? ಎರಡೂ ವಾಷಿಂಗ್ಟನ್ ಡಿಸಿನಲ್ಲಿವೆ. ಗಿನ್ ಗುಣಾಂಕವು ಒಂದು ಪರಿಕಲ್ಪನೆಯಾಗಿದ್ದು ಯಾವುದನ್ನು ಪ್ರತಿನಿಧಿಸಲು ಆಗಾಗ್ಗೆ ಬಳಸಲಾಗುತ್ತದೆ? ಆದಾಯ ಅಸಮಾನತೆಗಳು. 2011ರ ಜನಗಣತಿ ಪ್ರಕಾರ ಯಾವ ರಾಜ್ಯವು ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಬಿಹಾರ. ವಿಶ್ವ ಅಭಿವೃದ್ಧಿ ವರದಿ ವಾರ್ಷಿಕ ಯಾರು ಪ್ರಕಟಿಸುತ್ತಾರೆ? ವಿಶ್ವ ಬ್ಯಾಂಕ್. ಇಲ್ಲಿಗೆ PC ಮತ್ತು PSI ಸಂಬಂಧಿಸಿದಂಥ ಎಕನಾಮಿಕ್ಸ್ ಕ್ವೆಶ್ಚನ್ಗಳು ಮುಕ್ತಾಯವಾಗಿವೆ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡಿ.